ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಶ್ರೀ ವಿದ್ಯಾ ಚಾನಲ್. ಇವತ್ತು ನಾನು ಬೆಂಡೆಕಾಯಿ ಗೊಜ್ಜು ತೋರಿಸ್ತಾ ಇದ್ದೀನಿ. ಗೊಜ್ಜಾದರೂ ಅನ್ಕೋಬೋದು, ಸಾರು. ಬೆಂಡೆಕಾಯಿ ತೊಗೊಂಡಿದ್ದೀನಿ, ಇದು ಹೆಚ್ಚಿಟ್ಕೊಂಡಿದ್ದೀನಿ, ಹುರ್ಕೋಬೇಕು. ಕೊತ್ತಂಬರಿ ಒಂದು ಅರ್ಧ ಕಟ್ಟು, ಹಾಫ್ ಬಂಚ್ ಕೊತ್ತಂಬರಿ, ಹಾಗೆ ಚಕ್ಕೆ 1 ಇಂಚು, ಲವಂಗ ಒಂದು 4ರಿಂದ 5, ಆಮೇಲೆ ಗ್ರೀನ್ ಚಿಲ್ಲಿ ಒಂದು 3. ಖಾರ ನಿಮ್ಗೆ ಎಷ್ಟು ಬೇಕು ನೋಡಿ ನೀವು ತೊಗೊಳ್ಳಿ. 2 ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, 2 ಟೊಮಾಟೊ, ಕೊಬ್ಬರಿ ಒಂದು 1/4 ಬಟ್ಲು ತೊಗೊಂಡಿದ್ದೀನಿ, ಶುಂಠಿ 1.5 ಇಂಚು, ಇದು ಒಣಮೆಣ್ಸಿನ್ಕಾಯಿ, 1 ಬಾಲು 1ರಿಂದ 1.5 ಬಾಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗೆಲ್ಲ ಪೇಸ್ಟ್ ಮಾಡ್ಕೊಳ್ಬೇಕು, ತೋರಿಸ್ತೀನಿ. ಟೊಮಾಟೊ ಹಾಕ್ಕೊಂಡಿದ್ದೀನಿ, 2 ಟೊಮಾಟೊ, ಹಾಗೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ 1ರಿಂದ 1.5 ಬಾಲು, ಹಾಗೆ ಶುಂಠಿ ಆ್ಯಡ್ ಮಾಡ್ತಾಯಿದ್ದೀನಿ, ಹಾಗೆ ಕೊಬ್ಬರಿ, ಕೊತ್ತಂಬರಿ, ಹಾಗೆ ಚಕ್ಕೆ ಲವಂಗ ಇದು ಕೂಡ ಆ್ಯಡ್ ಮಾಡಿ ಈಗ ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ, ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ. ಹಾಗೆ ರೆಡ್ ಚಿಲ್ಲಿ ಪೌಡರ್, ಖಾರದ ಪುಡಿ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಸ್ಲಿಟ್ ಮಾಡಿ ಹಾಕ್ತೀನಿ, ಒಂದು 2 ಹಾಕ್ತೀನಿ. ಇದು ಖಾರದ ಪುಡಿ 1.5 ಸ್ಪೂನಷ್ಟು ತೊಗೊಂಡಿದ್ದೀನಿ. ಈಗ ಅರಿಶಿನ ಒಂದು 1/4 ಸ್ಪೂನ್ ಹಾಕ್ತಾಯಿದ್ದೀನಿ. ಈಗ ಬೆಂಡೆಕಾಯಿ ಹುರ್ಕೋಬೇಕು. ಈಗ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ. ಲೋಳೆ ಎಲ್ಲ ಹೋಗಬೇಕು, ಲೋಳೆ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ನಿಮಗೂ ಗೊತ್ತಿದೆ ಬೆಂಡೆಕಾಯಿ ಪಲ್ಯ ಆಗಲಿ ಹೇಗೆ ಮಾಡೋದು ಅನ್ನೋದೆಲ್ಲ ಗೊತ್ತಿದೆ, ಹೇಳೋ ಸ್ಪೆಷಲ್ ಏನಿಲ್ಲ. ಈಗ ಸ್ವಲ್ಪ ಇದು ಹುರ್ಕೊಳ್ತೀನಿ, ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಆಗಲಿ, ಲೋಳೆ ಎಲ್ಲ ಹೋಗಲಿ ಇದು. ಓಕೆ, ಈಗ ಚೆನ್ನಾಗಿ ಫ್ರೈ ಆಗಿದೆ, ಲೋಳೆ ಎಲ್ಲ ಹೋಗಿದೆ. ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಈಗ ಒಂದು ಪ್ಲೇಟಿಗೆ ಫುಲ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗ ಚೂರು ಆಯಿಲ್ ಹಾಕ್ಕೊಳ್ತೀನಿ, ಅದರಲ್ಲಿ ಆಯಿಲ್ ಹಾಕಿರ್ತೀವಲ್ಲ, ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ತಿದ್ದೀನಿ, ಹಾಗೆ ಹೆಚ್ಕೊಂಡಿರೋ ಈರುಳ್ಳಿ, 2 ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಓಕೆ, ಈಗ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ, ಹಸಿ ವಾಸನೆ ಕೂಡ ಹೋಗಬೇಕು. ಇದು ರೊಟ್ಟಿ, ಚಪಾತಿ, ಜೋಳದ ರೊಟ್ಟಿಗೆಲ್ಲ ಭಾಳನೇ ಟೇಸ್ಟು. ಈಗ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ, ಸಾಲ್ಟು ಟೇಸ್ಟ್ ನೋಡ್ಕೊಂಡು ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಈಗ ರುಬ್ಕೊಂಡಿದ್ದು ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಈಗ ಮಸಾಲೆ ಆ್ಯಡ್ ಮಾಡಿದ್ದೀನಿ. ಒಂದು ಸ್ವಲ್ಪ ಕಾಶ್ಮೀರಿ ಲಾಲ್ ಮಿರ್ಚ್ ಆ್ಯಡ್ ಮಾಡ್ತೀನಿ, ಕಲರು ಕೂಡ ಚೆನ್ನಾಗಿ ಬರುತ್ತೆ, ಹಾಗಾಗಿ ಕಾಶ್ಮೀರಿ ಲಾಲ್ ಮಿರ್ಚ್ ಆ್ಯಡ್ ಮಾಡಿದ್ದೀನಿ. ಓಕೆ, ಈಗ ಸ್ವಲ್ಪ ಒಂದು 10 ನಿಮಿಷ ಬೇಯಲಿ. ಆಯಿಲ್ ಕೂಡ ಸಪ್ರೇಟ್ ಆಗಬೇಕು, ಹಸಿ ವಾಸನೆ ಕೂಡ ಹೋಗಬೇಕು. ಓಕೆ, ಈಗ ಓಕೆ 10 ನಿಮಿಷ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ, ಬೆಂದಿದೆ. ಈಗ ಬೆಂಡೆಕಾಯಿ ಆ್ಯಡ್ ಮಾಡ್ತೀನಿ ನಾನು. ಓಕೆ, ಇಲ್ಲಿ ನೋಡಿ ಬೆಂಡೆಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಸಾಕು, ಯಾಕಂದರೆ ಆಗಲೇ ಮುಂಚೆನೇ ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ, ಬೆಂದಿದೆ ಬೆಂಡೆಕಾಯಿ. ಈಗ ಒಂದು 5 ನಿಮಿಷ ಲಿಡ್ ಮುಚ್ಚಿ ಬೇಯಿಸ್ಬಿಟ್ರೆ ಬೆಂಡೆಕಾಯಿ ಗೊಜ್ಜು ರೆಡಿ ಆಗುತ್ತೆ. ಹೇಗಾಗಿದೆ ಈಗ ಒಂದು 5 ನಿಮಿಷ ಸಾಕು ಬೇಯಕ್ಕೆ, 5 ನಿಮಿಷ ಬೇಯಕ್ಕೆ ಬಿಡ್ತೀನಿ. ನಿಮಿಷ ಆಗಿದೆ, ಬೆಂದಿದೆ ನೋಡಿ. ಓಕೆ, ಗ್ರೇವಿ ರೆಡಿ ಆಗಿದೆ, ಬೆಂಡೆಕಾಯಿ ಗ್ರೇವಿ ರೆಡಿ ಆಗಿದೆ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಈಗ ಕೊತ್ತಂಬರಿ ಉದುರಿಸ್ತಾ ಇದ್ದೀನಿ, ಸ್ವಲ್ಪ ನಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. 1-2 ಒಣಮೆಣ್ಸಿನ್ಕಾಯಿ. ಓಕೆ ಗೈಸ್, ಬೆಂಡೆಕಾಯಿ ಗೊಜ್ಜು ರೆಡಿ ಆಯಿತು ನೋಡಿ.